ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಚಳಿಗಾಲದ ಅಧಿವೇಶನದಾಗ ಬಿಸಿ ಬಿಸಿ ಚರ್ಚೆ. ಈ ಫುಲ್ ಪ್ಯಾಕೇಜ್ ಪೈಸಾ ವಸೂಲಿರೋ ಸಿನಿಮಾ ಅಂತಾರೆ ನೋಡ್ರಿ, ಹಂಗಾಗ್ಲಿಕ್ಕತ್ತದ್ರಿ ಅಧಿವೇಶನ. ಮೊದಲು ದದ್ರ ಭದ್ರ ಹಿಡಿಸಿ ಗದ್ದಲದಿಂದ ಶುರುವಾದಂಥ ಚರ್ಚೆ ಈಗ ಒಂದು ಲೆವೆಲಿಗೆ ಬಂದು ನಿಂತೈತ್ರಪ್ಪ. ಒಂದಿಷ್ಟು ಮಂದಿದು ರುದ್ರಾವತಾರ ನೋಡ್ಲಿಕ್ಕೆ ಸಿಕ್ತು, ಒಂದಿಷ್ಟು ಮಂದಿದು ಕಾಮಿಡಿ ನಗಿಸ್ಬಿಡ್ತು. ಟೋಟಲಿ ಫುಲ್ ಪ್ಯಾಕೇಜ್ ಅಂತ ಹೇಳಬಹುದು. ಮೊದಲ ಒಂದೇ ಮಾತರಮ್ಗ 150 ವರ್ಷ ಆಗಿದ್ದಕ್ಕೆ ಅಧಿವೇಶನದಾಗ ಒಂದು ವಿಶೇಷ ಚರ್ಚೆ ಆಗ್ತೈತಿ. ಮೋದಿಜಿ ಅಂತೂ ಈ ನೆಹರೂರ ಕಾಲದಾಗ ಒಂದೇ ಮಾತರಮ್ಮನ್ನು ಮುಸ್ಲಿಮರ ಸಲುವಾಗಿ ಏನೇನು ಮಾಡಿದ್ರು, ಎಷ್ಟು ಸಾಲುಗಳನ್ನೆಲ್ಲ ಕಟ್ ಮಾಡಿದ್ರು ಎಲ್ಲಾನು ಹೇಳಿಬಿಟ್ರು. ತಮ್ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ कमला कमल दल विहारिणी वाणी विद्या दायिनी नमामि त्वाम नमामि कमला अमलाम अतुलाम सुजलाम सुफलाम मातरम वंदे मातरम। अर्थात भारत माता ज्ञान और समृद्धि की देवी भी है और दुश्मनों के सामने अस्त्र शस्त्र धारण करने वाली चंडी भी है। अध्यक्ष जी, ये शब्द, ये भाव, ये प्रेरणा गुलामी की हताशा में हम भारतीयों को ಹೌಸಲಾ ದೇನೆ ವಾಲೆ ಥೇ. ಇದು ಆಕ್ಚುಲಿ ಚಂದ ಇರೋದಂದ್ರ ಒಂದೇ ಮಾತರಂ ಗೀತೆಯ ಯಾವ ಸಾಲುಗಳನ್ನು ಕಾಂಗ್ರೆಸ್ ನಾಯಕರಿಂದ ಕತ್ತರಿಸಲ್ಪಟ್ಟಿತ್ತೋ ಅದೇ ಸಾಲುಗಳನ್ನು ದೇಶದ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ನ್ಯಾಗ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಹೇಳ್ಬಿಡ್ತಾರ. ಮೋದಿಜಿ ಇಷ್ಟೆಲ್ಲ ಹೇಳೋ ಮುಂದೆ ರಾಹುಲ್ ಗಾಂಧಿ ಏನು ಮಾಡ್ಲಿಕ್ಕತ್ತಾರ ಅಂಥೇಳಿ ಕ್ಯಾಮ್ರಾನ ಅವ್ರ ಕಡೆ ಹಿಂಗೆ ಸೀಟ್ ಅವ್ರದ್ದು ಇರ್ತೈತ್ಲ, ಸೀಟ್ ಕಡೆ ಫೋಕಸ್ ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರು ಇಲ್ಲವೇ ಇಲ್ಲ. अपना सिंहासन डोलता दिखा, बजाय कि नेहरू जी मुस्लिम लीग के आधारहीन बयानों को तगड़ा जवाब देते, करारा जवाब देते. ಅಲ್ಲ, ಮೊನ್ನೆ ನೋಡಿದ್ರೆ ನನ್ನ ಮೈಕ್ ಆಫ್ ಮಾಡ್ತಾರ, ನನಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ, ಕ್ಯಾಮ್ರಾಮನ್ ನನ್ನ ಕಡೆ ಫೋಕಸ್ಸೇ ಮಾಡೋದಿಲ್ಲ ಅಂತ ಭಯ ಬಡ್ಕೊಳಿಕತ್ತಿದ್ರು ರಾಹುಲ್ ಗಾಂಧಿ. ಇವತ್ತು ಕ್ಯಾಮ್ರಾ ಅವ್ರ ಕಡೆ ಫೋಕಸ್ ಮಾಡಿ ನೋಡಿದ್ರೆ ಪಾರ್ಟಿ ಪರಾರಿ ಗೊತ್ತಾಯ್ತಾ ಅನ್ಸ್ತದೆ. ಮೋಸ್ಟ್ಲಿ ಇನ್ನು ಇದ್ರೆ ಹಿಂಗೆ ಮರ್ಯಾದೆ ಅನ್ನೋದು 3 ಕಾಸಿಗೆ ಹರಾಜಾಗ್ತದಂತ ಹೇಳಿ ಅದಕ್ಕೆ ಅಣ್ಣ ಎಸ್ಕೇಪ್ ಆಗಿಬಿಟ್ಟಿದ್ರು. ಇನ್ನು ಮೋದಿಜಿ ಕಾಂಗ್ರೆಸ್ಸಿಗೆ ಇನ್ನೂ ಒಂದು ಭಾರಿ ಚಲೋ ಹೆಸರನ್ನೇ ಇಟ್ಟುಬಿಟ್ಟಾರ ನೋಡ್ರಪ್ಪ. ಕಾಂಗ್ರೆಸ್ ಅಂದ್ರೆ INC ಅಲ್ಲಂತ, MMC ಅಂತ. कांग्रेस की नीतियां वैसी की वैसी थी है, और इतना ही नहीं, INC चलते चलते MMC हो गया है. ಅಷ್ಟಕ್ಕೂ MMC ಅಂದ್ರೆ ಏನಿರಬಹುದು ಅವರಂತೂ ಹೇಳಿಲ್ರಪ್ಪ. ಇನ್ನು ನಾವೇ ಅಕಸ್ಮಾತ್ ಏನಾರ ಗೆಸ್ ಮಾಡಬೇಕು ಅಂತಂದ್ರೆ ಮುಲ್ಲಾ ಮೌಲ್ವಿ ಕಾಂಗ್ರೆಸ್ ಅಂತ ಏನಾರ ಇರಬಹುದಾ? ಇದ್ರೂ ಏನು ಆಶ್ಚರ್ಯ ಇಲ್ಲ ಬಿಡ್ರಪ್ಪ. ಅಲ್ಲ ನೋಡ್ರಿ, ಮತ್ತು ಅಣ್ಣ ಇಲ್ಲಂತ ಹೇಳಿ ತಂಗಿ ಅವ್ರ ಜಾಗ ತಗೊಂಡು ಮಾತಾಡ್ಲಿಕ್ಕೆ ಶುರು ಹಚ್ಕೋತಾರ. ಅವ್ರು ಹೇಳ್ತಾರೆ ಒಂದೇ ಮಾತರಂ ಚರ್ಚೆನೇ ಅವರಿಗೆ ವಿಚಿತ್ರ ಅಂತ ಅನಿಸ್ಲಿಕ್ಕತ್ತದಂತ. 150 सालों से देशवासियों के दिलों में ये गीत बस चुका है. 75 सालों से हमारा देश आजाद है, तो फिर आज इस बहस की क्या आवश्यकता है? ಕೇಳಿಸ್ಕೊಂಡ್ರೆ ಇವರಿಗೆ ಈ ಸಂಸತ್ನ್ಯಾಗ ಗಾಜಾ ಪ್ಯಾಲೆಸ್ತೇನ್ ಬಗ್ಗೆ ಚರ್ಚೆ ಆದ್ರೆ ಭಾರಿ ಹಿಗ್ಗು, ಆದ್ರೆ ಒಂದೇ ಮಾತರಂ ಬಗ್ಗೆ ಆಗಬಾರ್ದಂತ ಭಾರಿ ಚಲೋ ಹೇಳಿದ್ರು ಬಿಡ್ರಿ ಪ್ರಿಯಾಂಕಾ ಮೇಡಮ್ ಅವರೇ. ಇನ್ನೂ ಒಂದು ಡೈಲಾಗ್ ಹೊಡೆದ್ರಪ್ಪ, ಏನೋ ನೆಹರು ಅವರು ಏಮ್ಸ್ ಕಟ್ಸಿದ್ರು, ಇಲ್ಲ ಅಂದ್ರೆ ಕೊರೋನಾದಿಂದ ಸಾಯ್ತಿದ್ರ ಮಂದಿ ಅಂತ. ಅಲ್ಲ, ನೆಹರು ಅವರು ದೇಶಕ್ಕಾಗಿ ಪ್ರಾಣ ಬಿಟ್ಟಾರಂತ ಹೇಳ್ತಾರೆ ಇವರು. ನಮಗೆ ಗೊತ್ತಿರೋ ಪ್ರಕಾರ ನೆಹರು ಅವರು ಸತ್ತಿದ್ದು ಈ ಸಿಫಿಲ್ಸ್ ಅನ್ನೋ ಕಾಯಿಲೆಯಿಂದ. ಹೌದಿಲ್ಲ ಹೇಳ್ರಿ? ಈ ಸಿಫಿಲ್ಸ್ ಅಂದ್ರೆ ಏನಂತ ಗೂಗಲ್ ಮಾಡಿ ಹುಡುಕ್ರಪ್ಪ ನೀವೇ, ನಾ ಹೇಳೋದು ಹೈರಾಣ ಐತದು ಬೇಡ. ಒಟ್ನ್ಯಾಗ ಅಣ್ಣ ಇಲ್ಲಂತ ಹೇಳಿ ತಂಗಿ ಆ ಜಾಗ ತಗೊಂಡು ಫುಲ್ ಕಾಮಿಡಿ ಮಾಡಿಬಿಟ್ರು. अगर एम्स नहीं बनाया होता तो हम कोरोना का की जब बड़ी चुनौती का सामना कैसे करते? हाँ,
कोई बराबर नहीं बराबर कुछ भी। इसका मतलब है इस मुद्दे का जवाब नहीं है आपके पास है? पंडित जवाहरलाल नेहरू इस देश के लिए जिए और देश की सेवा करते करते उन्होंने दम तोड़ा। सुन लीजिएगा, आप नेताजी के लफ्ज नहीं सुनना चाहते? बंगाल का चुनाव आ रहा है, सुनिए 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 सुनिए। हाँ कोई बात नहीं, हम तो देश के लिए हैं, हम देश के लिए हैं। आप चुनाव के लिए हैं, हम देश के लिए हैं। हम जितने भी चुनाव हारे, हम यहाँ बैठे रहेंगे और आपसे लड़ते रहेंगे और आपकी विचारधारा से लड़ते रहेंगे। अपने इस देश के लिए, अपनी इस मिट्टी के लिए लड़ते रहेंगे। आप हमें रोक नहीं सकते। सुन लीजिए सुभाष चंद्र बोस जी ने ಆದರೂ ಮಾತಾಡ್ಕೋತ ಪ್ರಿಯಾಂಕ ವಾದ್ರಾ ಅವರು ಒಂದು ಖರೇ ವಿಷಯನ ಬಾಯ್ಬಿಟ್ರು ನೋಡ್ರಿ. ನಾವು ಎಷ್ಟೇ ಚುನಾವಣೆಗಳದ್ರಾಗ ಸೋತ್ರೂ ಸಹಿತ ನಾವು ಇಲ್ಲಿನೇ ಕುಂತ್ಕೊಂಡು ನಿಮ್ಮ ಮತ್ತು ನಿಮ್ಮ ಸಿದ್ಧಾಂತದ ವಿರುದ್ಧ ಹೋರಾಡ್ಕೊತೇ ಇರ್ತೀವಿ ಅಂತ ಅಂದ್ಬಿಟ್ರು. ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ? ಕಾಂಗ್ರೆಸ್ನವ್ರಿಗೆ ಇನ್ನು ಮುಂದೆ ಚುನಾವಣೆದಾಗ ಸೋತ್ರೂ ಪರವಾಗಿಲ್ಲ, ಓಕೆ ಅಂತಾಯ್ತು. ಬಹುಶಃ ಸೋತ್ ರೂಢಿ ಬಿದ್ದಿರ್ತದೆ ನೋಡ್ರಿ. ಇಷ್ಟೆಲ್ಲ ನಡೀತಾರಪ್ಪ. ಇನ್ನು ನಮ್ಮ ಸಂಸದ ತೇಜಸ್ವಿರು ಸಹಿತ ಒಂದೇ ಮಾತರಂ ಚರ್ಚೆದಾಗ ಮಾತಾಡಿದ್ರು. ಅದರಾಗ ಅವರಂತೂ ಅಸಾದುದ್ದೀನ್ ಓವೈಸಿ ಮತ್ತು ವಿರೋಧ ಪಕ್ಷದ ಸದಸ್ಯರು ಈ ಒಂದೇ ಮಾತರಂ ಚರ್ಚೆ ಕುರಿತು ತಗೊಂಡಂಥ ನಿಲುವಿನ ಬಗ್ಗೆ ಮಾತಾಡ್ತಾರೆ. ಅವರಿಗೆ ದೇಶಕ್ಕಿನ ಧರ್ಮನೇ ಮುಖ್ಯ ಅನ್ನೋದನ್ನ ಸಾಬೀತು ಮಾಡಿದ್ರು. The lesson the country needs to learn today is that the country cannot place religion above the republic. The speeches of Asaduddin Owaisi ji and other members of the opposition made only one point, that they will always place, this was their assertion, that they will always place mazhab over desh. I want to tell them that this generation and the future generation of the country have learnt its lessons from the past. Desh will always be above mazhab, and this is the resolve of this country. The constitution will always be above sectarian personal laws. The country's constitution will always be placed above Sharia. This is the message that the constitution and the parliament is giving in one note today. That the country is above creed, that appeasement creates division and not unity, that appeasement will only buy you temporary peace and not permanent integration. That constitution must be above religious commands. ಇದೆಲ್ಲದರ ನಡುವೆ ಒಂದು ಉಗ್ರಾವತಾರ ನೋಡ್ರಪ್ಪ. ಇಡೀ ಸದನನೇ ಬೆಚ್ಚಿ ಬಿತ್ತು. ಅದು ರಾಜನಾಥ್ ಅವರ ಸಿಟ್ಟು. ಮೊದಲೇ ಅವ್ರದ್ದು ಬೇಸ್ ವಾಯ್ಸ್ ಕೇಳಿದ್ರೇ ನಡುಕ ಬರ್ತೈತಿ. ಅಂಥದ್ರಾಗ ಸಿಟ್ಟನ್ಯಾಗ ಆವಾಜ್ ಹಾಕಿದ್ರು ಅಂದ್ರೆ ಹೆಂಗಿರ್ಬಾರ್ದು ಹೇಳ್ರದು. ಇಸ್ಲಾಮಿಸ್ಟ್ಗಳ ಬಗ್ಗೆ ರಾಜನಾಥ್ ಸಿಂಗ್ ಅವರು ಮಾತಾಡೋ ಮುಂದೆ ಅದು ಯಾರೋ ಕುಂದರ್ರಿ ಅಂತ ಹೇಳ್ದಂಗಾಯ್ತು ಅಷ್ಟೇ. ರಾಜನಾಥ್ ಸಿಂಗ್ ಅವರ ರೋಷಾವೇಶ ಹೆಂಗಿತ್ತು ನೋಡ್ರಿ. चंद चटर्जी के भाव को कौन बैठाने वाला है? कौन बैठाएगा? क्या बात करते हैं? यह हम तो नहीं है। रोकिए, कौन बैठाएगा? हमारे साथी थे, हमारे साथी। अध्यक्ष महोदय, वंदे मातरಂ. ಹಾಂ ಕುಂದರಿ ಅಂತ ಅಂದವ ಅದು ಎಲ್ಲಿ ಹೋದ್ರೋ ಏನೋ ದೇವರಿಗೆ ಗೊತ್ತು ನೋಡ್ರಪ್ಪ. ಇನ್ನು ಈ ಸಲ ಒಂದು ಸ್ಪಷ್ಟವಾದ ಸಂದೇಶವನ್ನು BJPಯವರು ಕೊಟ್ಟುಬಿಟ್ಟಾರೆ. ಒಂದೇ ಮಾತರಂ ಹುಟ್ಟಿದಂಥ ಪಶ್ಚಿಮ ಬಂಗಾಳದಾಗ ಗೆಲ್ತೀವಿ, ಈ ಸಲ ನಮ್ಮ ಗುರಿನೇ ಅದು ಅಂತ ಹೇಳ್ಬಿಟ್ಟಾರ. महोदय, ये मोदी का नया भारत है. ये भारत वंदे मातरम के मूल मंत्र को आत्मसात ही नहीं करता, बल्कि ग्राउंड पर उसको चरितार्थ भी करता है. ये मोदी का नया भारत है, जहां पर बिन मांगे मैटरनिटी लीव को 12 से 26 हफ्ते बढ़ा दिया जाता है. ये है वंदे मातरम. ये मोदी का नया भारत है जो नारी शक्ति वंदन अधिनियम पारित कर महिलाओं के राजनीतिक सशक्तिकरण के लिए पथ प्रशस्त करता है. ये है वंदे मातरम. ये मोदी का नया भारत है जो आयुष्मान भारत में विश्व की सबसे बड़ी हेल्थ इंश्योरेंस ही नहीं, हेल्थ अश्योरेंस स्कीम देती है. 5 लाख रुपए का मुफ्त इलाज देती है. वे वंदन कार्ड से हमारे वरिष्ठ नागरिकों का भी ख्याल रखती है. ये है वंदे मातरम.
ये मोदी का नया भारत है जो न्यूक्लियर एनर्जी और भारत की स्पेस को एकाधिकार यानी सरकारी एकाधिकार से निकालकर भारतीय की युवा शक्ति उसमें अपना योगदान दे पाए, इसके लिए उसको खोलती है। ये है वंदे मातरम। ये वंदे मातरम की पराकाष्ठा है कि मोदी के नए भारत में भारत की अर्थव्यवस्था 11वें नंबर से वैश्विक पटल पर 4थे नंबर पर आज आ गई। ये मोदी का नया भारत है जहां पर वंदे मातरम चरितार्थ होता है मेरे देश के युवा के लिए, जहां पर भारत की स्टार्टअप इकोनॉमी वैश्विक पटल पर 3rd लार्जेस्ट इकोसिस्टम बन जाता है। लेकिन आज मेरा मन बहुत व्यथित है। मेरा मन बहुत व्यथित है क्योंकि एक बहुत ही माननीय सांसदा ने यह कहा कि वंदे मातरम की बहस हो रही है। महोदय, शायद मेरी तरह वो भी पहली बार की एमपी है। हम दोनों ने इस सदन में मात्र 12 महीने ही गुजारे हैं। आपके माध्यम से मैं उनको कहना चाहूंगी कि ये चर्चा है जो सकारात्मक होती है, ये बहस नहीं है। माननीय सांसदा ने कहा कि आप अतीत में क्यों मंडरा रहे हैं। महोदय, मैं आपके माध्यम से कहना चाहूंगी कि जो सभ्यता अपने इतिहास को भुला देती है उसका कोई भविष्य नहीं होता, क्योंकि इतिहास से यदि आप उसकी गलतियों से सीखते नहीं हैं तो इतिहास वो गलतियां आपके लिए दोहराता है। आज उन्होंने कहा कि ये चर्चा एक चुनावी अमले में है क्योंकि उन्होंने बंगाल के चुनाव की बात करी। मैं आपके माध्यम से उनको कहना चाहूंगी कि बंगाल वंदे मातरम की जन्मभूमि है। बंगाल वो पावन धरती है जिसने आजादी का ये मूल मंत्र दिया, ये जय घोष दिया, जिसने स्वदेशी का ये उद्घोष दिया। लेकिन आज बहुत गंभीर और चिंताजनक स्थिति में है मेरा बंगाल। क्यों? क्योंकि वहां की रूलिंग डिस्पेंसेशन वंदे मातरम की आत्मा का गला घोट रही है। आज राजनीतिक स्वार्थ के कारण राजनीतिक हिंसा बहुत ही गहराई से वहां पर जड़ें पकड़ रही है। पर आपके माध्यम से महोदया इस सदन को और इस देश को मैं आश्वस्त करना चाहती हूं, भगवा श्री राम का रंग है, भगवा क्रांति का रंग है। और मैं बंगाल की जनता को कहूंगी कि बहुत जल्दी वो इस अराजकता से मुक्त होंगे, क्योंकि हो गई है जीत की तैयारी, आ रहे हैं भगवाधारी। महोदया, बिहार तो केवल झांकी है, पश्चिम बंगाल बाकी है। ಹಂಗಾದ್ರೆ ಬಿಜೆಪಿದು ನೆಕ್ಸ್ಟ್ ಟಾರ್ಗೆಟ್ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಅಂದಂಗಾಯ್ತು ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.